ವೆಲ್ಕಮ್ ಟು ದಿ ನ್ಯೂ ವ್ಲಾಗ್. ಗೈಸ್, ಇವಾಗ ನಾವು ಧೀರಜ್ದು R15 ಎತ್ಕೊಂಡಿದ್ದೀವಿ. ಅಂದರೆ R15 ಇದೆ ಆ್ಯಕ್ಚುಲಿ. ಇದರಲ್ಲೇ ಕ್ವಿಕ್ ಶಿಫ್ಟರ್ ಇದೆ, ಅದನ್ನು ಚೆಕ್ ಮಾಡೋಕ್ಕೋಸ್ಕರನೇ ಈ ಗಾಡಿ ಎತ್ಕೊಂಡಿದ್ದೀವಿ ನಾನು. ಅದು ಹೆವಿ ಇಷ್ಟ ನನಗೆ ಮೇನ್ ಯೂಸ್ ಮಾಡೋಕ್ಕೆ. ನೋಡಿ, ನಾನು ಕೈಯೇ ಇಟ್ಕೊಳ್ಳಲ್ಲ ನೋಡಿ, ಕ್ಲಚ್ ನಾನು ಯೂಸೇ ಮಾಡಲ್ಲ, ಗೇರ್ ಚೇಂಜ್ ಮಾಡ್ತೀನಿ ನೋಡಿ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ಗಾಡಿ ಎತ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ತುಂಬ ದಿನದಿಂದ ತೋರಿಸ್ಬೇಕು ಅಂತಿದ್ದೆ. ಅದು ಇವತ್ತು ಗಳಿಗೆ ಕೂಡ ಬಂದಿದೆ. ಒಳ್ಳೆ ರೋಡ್ ಸಿಕ್ಕಿದೆ ಆ್ಯಕ್ಚುಲಿ ಹೊಡಿಯೋಕ್ಕೆ ಅಷ್ಟೇ. ಇದ್ದಂಗೆಲ್ಲ ಏನಿಲ್ಲ, ಇಳಿಸ್ಬೇಕಂದ್ರೆ ಮಾತ್ರ ಕೈ ಮುಟ್ಬೇಕಷ್ಟೇ. ನೋಡಿ ಹೋಯ್ತಾ ಇರೋದು. ಹೋಗ್ತೈತೆ, ಏನು ಸ್ಟ್ರೆಸ್ಸೇ ಇಲ್ಲ ಗಾಡಿ. ಅದು ಏನಂದರೆ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ನಮಗೆ ಹೊಡಿಯುತ್ತೆ, ಕೈ ಪೇನು, ಬೆನ್ ಪೇನು ಎಲ್ಲ ಬರ್ಬಿಡುತ್ತೆ. ಆ್ಯಕ್ಚುಲಿ ಇಲ್ಲಿ ತುಂಬ ಪೇನ್ ಬರೋದು. ಮಾಡಿದ್ರೆ ಹೆಂಗಿರುತ್ತೆ ಅವನೇ. ಆಕ್ಸಿಲೇಟರ್ ಕೊಡ್ತಾರೆ, ಆ್ಯಕ್ಚುಲಿ ಕೊಟ್ಟರೆ ಹೋಗುತ್ತೆ. ಆ ಪೊಸಿಷನ್ ಇದೆಯಲ್ಲ, ಅದು ಕಟ್ಟಿಂಗ್ ಮಾಡೋ ಪೊಸಿಷನ್ನು ನೆಕ್ಸ್ಟ್ ಲೆವೆಲ್. ಬ್ರೇಕು ಸುಮ್ಮನೆ ಅದ್ರ ಮೇಲೆ ಕಾಲು ಇಕ್ಕಿದ್ನಿ ಅಷ್ಟೇ, ಈಗಲೇ ಹಿಡಿತೈತೆ ಬ್ರೇಕು. ನೋಡಿ ಇವಾಗ ಹಂಗೆ ಕ್ವಿಕ್ ಶಿಫ್ಟರು. ಸೊ ಅಷ್ಟೇ, ವಿತೌಟ್ ಕ್ಲಚ್ಚು. ಸೊ ಇದನ್ನೇ ಕ್ವಿಕ್ ಶಿಫ್ಟರ್ ಅಂತಾರೆ. ಆ ಕ್ವಿಕ್ ಶಿಫ್ಟರು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಇವಾಗ ಕ್ಲಚ್ ಹಿಡಿದಾಗ ನಿಮಗೆ ಅದು ಮಿಲಿ ಸೆಕೆಂಡ್ ಅದು ಇಂಜಿನ್ ಕಟ್ ಆಫ್ ಆಗುತ್ತೆ. ಸೊ ಅದೇ ಥರ ಅದು ಕ್ವಿಕ್ ಶಿಫ್ಟರ್ ಒಂದು ಮಾಡ್ಯೂಲ್ ಇರುತ್ತೆ. ಆ ಮಾಡ್ಯೂಲು ನೀವು ಗೇರಿಂಗ್ ಅಲ್ಲೂ ಸರ್ಟೆನ್ RPM ಆದಮೇಲೆ ನೀವು ಚೇಂಜ್ ಮಾಡಬೇಕು. ಓಕೆ, ಅದಕ್ಕಿಂತ ಕೆಳಗಡೆ ಅವರು ಜರ್ಕೊಡಿಯುತ್ತೆ. ಸೊ ಸರ್ಟೆನ್ RPM ಆದಮೇಲೆ ನೀವು ಗೇರ್ನ ನೀವು ಶಿಫ್ಟ್ ಮಾಡಿದ್ರೆ 1 ಮಿಲಿ ಸೆಕೆಂಡು ಅದು ಕ್ವಿಕ್ ಶಿಫ್ಟರ್ ಮಾಡಿರೋಂಗಿದೆ ಪವರ್ ಕಟ್ ಮಾಡುತ್ತೆ. ಪವರ್ ಕಟ್ ಮಾಡಿದಾಗ ಅದು ಗೇರ್ ತಗೊಳುತ್ತೆ. ಸೊ ಇದೇ ಕ್ವಿಕ್ ಶಿಫ್ಟರ್ ವರ್ಕ್ ಮಾಡೋ ಕೆಲಸ. ಆ್ಯಕ್ಚುಲಿ ಪೊಸಿಷನ್ ಇದೆಯಲ್ಲ, ಇದು ಹಿಂಗೆ ಹೋಯ್ತೀವಲ್ಲ ನಾವು, ಅದು ಸ್ಪೋರ್ಟಿ ಪೊಸಿಷನ್ ಏನು ಮಾಡ್ತಾಯಿದೆ ಅಂದರೆ, ಒಂದೇ ನೋಡ್ತಾರೆ ನಮ್ಗೆ ಫೀಲೇ ಆಗ್ತಾಯಿಲ್ಲ ಗುರು. ಪೊಸಿಷನ್ನಿಂದ ಅದು ಆ್ಯಕ್ಚುಲಿ ನಮ್ಗೆ ಫೀಲ್ ಆಗ್ತಾಯಿಲ್ಲ, ಬಿಕಾಸ್ ವಿಂಡೆಲ್ಲ ಹಿಂಗೆ ಮೇಲೋಗುತ್ತಲ್ಲ. ಸೊ ನಮ್ಮ ಗಾಡೀಲಿ ಏನಂದರೆ ವಿಂಡೆಲ್ಲ ನಮಗೆ ಹೊಡಿಯುತ್ತೆ, ನಮ್ಗೆ ತಳ್ಳುತ್ತೆ. 100 ಹೊಡಿತಾರೆ, ಏನೋ ಇಷ್ಟು ಅನ್ನೋ ಥರ ಫೀಲ್ ಆಗುತ್ತೆ. ಇದು ಹಂಗಲ್ಲ.